ಹಲೋ ಸ್ನೇಹಿತರೆ, ಈಕೆ ನೀತಾ ತಿವಾರಿ ಅಂತ. ಈಕೆಯ ಗಂಡನಿಗೆ ಹಣದ ಮೇಲೆ ತುಂಬಾನೇ ಆಸೆ ಇರುತ್ತೆ. ಅದಕ್ಕೆ ಯಜಮಾನರು ಮೂರನೇ ಮದುವೆ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಈಕೆ ಒಂಟಿ ಜೀವನ ನಡೆಸುತ್ತಿದ್ದಾಳೆ. ಪ್ರಸ್ತುತ ಸ್ನೇಹಿತರೆ ಒಂದು ಸ್ವಂತ ಬಿಸ್ನೆಸ್ ಕೂಡ ಮಾಡುತ್ತಿದ್ದಾಳೆ. ಬಿಸ್ನೆಸ್ ಹೆಸರು ಬಂದ್ಬಿಟ್ಟು ಪಿಕ್ಸೆಲ್ ಪರ್ಫೆಕ್ಟ್ ಸ್ಟುಡಿಯೋ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ತಿಂಗಳಿಗೆ ಸ್ನೇಹಿತರೆ 4 ಲಕ್ಷ ಆದಾಯ ಇದೆ. ಆದರೂ ಪ್ರೊಫೈಲ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಪ್ರತಿ ತಿಂಗಳು 4 ಲಕ್ಷ ಆದಾಯ ಇದ್ದರೂ ಸರಿಯಾದ ಸಮಯಕ್ಕೆ ಆ ಸುಖ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ತುಂಬ ಜನರು ಬಳಿ ಬಂದು ಮಾಡಿ ಹೋಗೋದಕ್ಕೆ ರೆಡಿ ಇದ್ದಾರೆ. ನನಗೆ ಇಷ್ಟ ಆಗುವ ವ್ಯಕ್ತಿ ಮಾತ್ರ ನನ್ನ ದೇಹದ ಸುಖ ಕೊಡ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಯಾರು ಇದುವರೆಗೂ ಇವರಿಗೆ ಇಷ್ಟ ಆಗಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಇಷ್ಟ ಆಗಿದ್ರೆ ಸೊ ಅಂಥವರಿಗೆ ಮಾತ್ರ ನನ್ನ ದೇಹದ ಸುಖ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಲಕ್ಷಣ ಇರುವ ವ್ಯಕ್ತಿ ಸಿಕ್ಕಿದ್ರೆ ಅವರಿಗೆ ಮುದ್ದು ಮಾಡಿ ಪ್ರೀತಿಸಿ ನಂತರ ಅವರ ಕೈಯಿಂದ ಚೆನ್ನಾಗಿ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಪ್ರೀತಿ ಮಾಡೋದ್ರಲ್ಲೂ ಕೂಡ ಒಂಥರ ಸುಖ ಮಜಾ ಇದೆ. ನನ್ನ ಮನಸ್ಸಲ್ಲಿ ಇನ್ನೂ ತುಂಬಾನೇ ಆಸೆ ಇದೆ ಎಂದು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ತುಂಬಾನೇ ಮುದ್ದಾಗಿ ಇರುವಂತಹ ಹುಡುಗ ಸಿಕ್ಕಿದ್ರೆ ಅವರಿಗೆ ಕರೆ ಮಾಡಿ ನನ್ನ ಎಲ್ಲ ಮನಸ್ಸಿನ ಮಾತು ಶೇರ್ ಮಾಡಿಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಸ್ನೇಹಿತರೆ ಸ್ವಂತ ಒಂದು ಪಿಕ್ಸೆಲ್ ಪರ್ಫೆಕ್ಟ್ ಸ್ಟುಡಿಯೋ ಹೊಂದಿರುತ್ತಾರೆ. ಈ ಒಂದು ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಲೋಗೋ ರೆಡಿ ಮಾಡೋದು, ಬ್ಯಾನರ್ ಹಾಗೂ ಥಂಬ್ನೇಲ್ ರೆಡಿ ಮಾಡೋದು ಇದು ಇವರ ಕೆಲಸ ಆಗಿರುತ್ತೆ. ಅದರ ಜೊತೆಗೆ ಫೋಟೋ ಎಡಿಟ್ ಮಾಡೋದು ಮತ್ತು ವಿಡಿಯೋ ಕೂಡ ಎಡಿಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸ್ನೇಹಿತರೆ ಇವರು ಖುದ್ದಾಗಿ ಅನಿಮೇಷನ್ ಕೂಡ ರೆಡಿ ಮಾಡೋದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕೆಲಸದಿಂದ ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಮೊದಲನೇದಾಗಿ ಸ್ನೇಹಿತರೆ ಇವರು ಒಂದು ಒಳ್ಳೆಯ ಸ್ಟುಡಿಯೋ ಸೆಟಪ್ ಮಾಡಿರುತ್ತಾರೆ. ಅದರಲ್ಲಿ ಸಾಫ್ಟ್ವೇರ್ ಆ್ಯಂಡ್ ಹೈ ರ್ಯಾಮ್ ಹೊಂದಿರತಕ್ಕಂಥ ಪವರ್ಫುಲ್ PC, ಮ್ಯಾಕ್ ಸೊ ಎಲ್ಲ ತಾವು ಪರ್ಚೇಸ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸಾಫ್ಟ್ವೇರಲ್ಲಿ ಸ್ನೇಹಿತರೆ ಅಡೋಬ್ ಫೋಟೋಶಾಪ್ ಈ ಒಂದು ಸಾಫ್ಟ್ವೇರ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ಫುಲ್ ಫೋಟೋ ಮತ್ತು ವಿಡಿಯೋಸ್ಗಳಿಗೆ ಎಡಿಟ್ ಮಾಡುವಂಥ ಒಂದು ಪರ್ಫೆಕ್ಟ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಈ ಒಂದು ಸ್ಟುಡಿಯೋದಿಂದ ಸ್ನೇಹಿತರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಇಷ್ಟೊಂದು ಹಣ ಇದ್ರೂ ಕೂಡ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಕಾರಣ ಈಕೆ ಯಜಮಾನರು ಸ್ನೇಹಿತರೆ ಇವಳನ್ನು ಬಿಟ್ಟು ಮೂರನೇ ಮದುವೆ ಆಗಿರುತ್ತಾರೆ. ಅದಕ್ಕೆ ಸ್ನೇಹಿತರೆ ಇವಳು ಕೂಡ ಹೇಗಾದರೂ ಮಾಡಿ ಹಣ ಕೊಟ್ಟು ತನ್ನ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ ಇವರು ಕಳೆದ 10 ವರ್ಷದಿಂದ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಆ್ಯಂಡ್ ತನ್ನ ಜೀವನ ನಡೆಸುವ ಉದ್ದೇಶದಿಂದ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಸೊ ಮತ್ತೊಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿ ಆಗೋಣ ಸ್ನೇಹಿತರೆ. ಸೊ ನೋಡಿ ಇವರನ್ನು ಭೇಟಿ ಆಗಲು ಇಷ್ಟಪಡುತ್ತಿದ್ದರೆ ನಿಮ್ಮ ಅನಿಸಿಕೆ ತಿಳಿಸಿ.